ದೋಸ್ತಿ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಕ್ರಾಸ್ ವೋಟಿಂಗ್ ಆದ್ಮೇಲೆ ಜೆಡಿಎಸ್ ಮತ್ತೆ ಬಿಜೆಪಿ ನಡುವೆ ಒಂದಿಷ್ಟು ಅಸಮಾಧಾನ ಜಾಸ್ತಿ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಸಹಜವಾಗಿಯೇ ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಬಹಿರಂಗ ಆಗಿದೆ. ಬಿಜೆಪಿಯ ನಾಯಕರು ವಿಜೇಂದ್ರ ಮತ್ತೆ ಆರ್ ಅಶೋಕ್ ದೆಹಲಿಗೆ ಹೋಗಿ ಇಲ್ಲಿ ತಮ್ಮ ವರದಿಯನ್ನು ಕೊಟ್ಟಾಗಿದೆ. ಈಗ ಈ ನಡುವೆ ಬಿಜೆಪಿ ವರ್ಸಸ್ ಜೆಡಿಎಸ್ ಇರ್ತಕ್ಕಂಥ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಈಗಾಗಲೇ ಒಂದು ರೀತಿಯ ಅಸಮಾಧಾನದ ಹೊಗೆ. ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಡಬಾರ್ದು, ಬಿಜೆಪಿ ಗೆದ್ದಿರ್ಬೋದು ಅಥವಾ ಎರಡನೇ ಸ್ಥಾನದಲ್ಲಿ ಜೆಡಿಎಸ್ ಇರ್ಬೋದು, ಜೆಡಿಎಸ್ ಗೆದ್ದಿರ್ಬೋದು ಅಥವಾ ಎರಡನೇ ಸ್ಥಾನದಲ್ಲಿ ಬಿಜೆಪಿ ಇರಬಹುದು. ಈ ರೀತಿಯ ಕ್ಷೇತ್ರಗಳಲ್ಲಿ ಈಗಾಗಲೇ ಏನೋ ವಿರಸ, ಈ ರೀತಿಯ ಬೇಸರ ಶುರುವಾಗ್ತಾ ಇದೆ. ವಿಶೇಷವಾಗಿ ಹಾಸನದಲ್ಲಿ ಇದರ ಎಫೆಕ್ಟ್ ದೊಡ್ಡದಾಗೆ ಕಾಣಿಸ್ತಾ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಜೆಡಿಎಸ್ನ ಸ್ವರೂಪ್ ವರ್ಸಸ್ ಮಾಜಿ ಶಾಸಕ ಪ್ರೀತಮ್ ಗೌಡ ವಿರುದ್ಧ ನಡುವೆ ಒಂದು ಟಾಕ್ ಫೈಟ್ ಜೋರಾಗ್ತಾ ಇದೆ. ಸೊ ಆ ಕುರಿತ ಒಂದು ಬ್ರೇಕಿಂಗ್ ಇದೆ, ನೋಡ್ತಾ ಬರೋಣ ಯಾಕೆ ಈ ಫೈಟ್ ಜೋರಾಗ್ತಾ ಇದೆ. ಪ್ರೀತಮ್ ಗೌಡ ವರ್ಸಸ್ ಸ್ವರೂಪ್ ಪ್ರಕಾಶ್. ಎಸ್, ಮಾಜಿ ಶಾಸಕ ಹಾಗೂ ಹಾಲಿ ಶಾಸಕರ ನಡುವೆ ಟಾಕ್ ಫೈಟ್ ಜೋರಾಗ್ತಾ ಇದೆ. ಹಾಲಿ ಶಾಸಕ ಸ್ವರೂಪ್ ಪ್ರಕಾಶ್ ವರ್ಸಸ್ ಮಾಜಿ ಶಾಸಕ ಪ್ರೀತಮ್ ಗೌಡ ನಡುವೆ ಮಾತಿನ ವಾಗ್ಯುದ್ಧ ಆಗ್ತಾ ಇದೆ ಹಾಸನದಲ್ಲಿ. ಜೆಡಿಎಸ್ ನ ಶಾಸಕ ಸ್ವರೂಪ್ ವರ್ಸಸ್ ಬಿಜೆಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡ ನಡುವೆ ಈಗ ಹಾಸನದಲ್ಲಿ ಟಾಕ್ ಫೈಟ್ ಆಗ್ತಾ ಇದೆ. ಸಹಜವಾಗಿನೇ ಆರಂಭದಿಂದಲೂ ಕೂಡ ಇತ್ತು ಇವರಿಬ್ಬರ ನಡುವೆ ಫೈಟ್, ಈಗ ಮತ್ತೆ ಜೋರಾಗ್ತಾ ಇದೆ. ಒಂದು ಕಡೆ ಕುಮಾರಸ್ವಾಮಿ ಅವರು ಜೆಡಿಎಸ್ ಮತ್ತೆ ಬಿಜೆಪಿಯನ್ನ ಮೈತ್ರಿ ವಿಚಾರವಾಗಿ ಸಾಕಷ್ಟು ಬಾರಿ ಪ್ರಸ್ತಾವ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ, ದೆಹಲಿ ಮಟ್ಟದಲ್ಲಿ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಕೂಡ ಅದೇ ಮಾತನ್ನ ಹೇಳ್ತಾ ಇದೆ. ಆದ್ರೆ ಬಿಜೆಪಿಯ ಮತ್ತೆ ಜೆಡಿಎಸ್ ನಾಯಕರು, ದೊಡ್ಡ ದೊಡ್ಡ ನಾಯಕರು ಈ ಬಗ್ಗೆ ಮೈತ್ರಿ ಬಗ್ಗೆ ಮಾತನಾಡ್ತಾ ಇದ್ರೆ ಆಯಾ ಕ್ಷೇತ್ರದಲ್ಲಿ ಇದು ಅದೇ ರೀತಿಯಾಗಿ ಮೈತ್ರಿಯಾಗಿ ಸ್ನೇಹ, ಒಂದು ಫ್ರೆಂಡ್ಲಿ ಫೈಟು ಅಥವಾ ಮೈತ್ರಿ ಮಾಡ್ಕೊಳ್ತೀವಿ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇಲ್ಲ. ವಿಶೇಷವಾಗಿ ನಾವಿವತ್ತು ನೋಡ್ತಿರ್ತಕ್ಕಂಥ ಸ್ಟೋರಿ ಹಾಸನ ವಿಧಾನಸಭಾ ಕ್ಷೇತ್ರ. ಹಾಸನದಲ್ಲಿ ಈಗ ಎದುರಿನ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಸ್ವರೂಪ್ ವರ್ಸಸ್ ಪ್ರೀತಮ್ ಗೌಡ ನಡುವೆ ಫೈಟ್ ಆಗ್ತಾ ಇದೆ. ಈ ಫೈಟ್ಗೆ ಕಾರಣ ಪ್ರೀತಮ್ ಗೌಡ ಹಾಗೂ ಸ್ವರೂಪ್ ನಡುವಿನ ನಡೆಯತಕ್ಕಂಥ ಒಂದು ಪಕ್ಷದ ನಡುವಿನ ಜಿದ್ದಾಜಿದ್ದಿ ಅಲ್ಲ, ಇದು ವೈಯಕ್ತಿಕ ಜಿದ್ದಾಜಿದ್ದಿನ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಸೊ ಪ್ರೀತಮ್ ಗೌಡರು ಕೆಲವೊಂದಿಷ್ಟು ಮಾತನಾಡಬೇಕಾದ್ರೆ ಸ್ವರೂಪ್ ವಿರುದ್ಧ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಸ್ವರೂಪ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಹಾಸನದಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಈ ರೀತಿಯಾಗಿ ಕೆಲವೊಂದಿಷ್ಟು ಗಂಭೀರವಾದ ಆರೋಪಗಳನ್ನ ಪ್ರೀತಮ್ ಗೌಡ ಸ್ವರೂಪ್ ವಿರುದ್ಧ ಮಾಡಿದ್ದಾರೆ. ಒಂದಾಗಿ ನೋಡೋಣ ಏನೆಲ್ಲ ಮಾತನಾಡಿದ್ದಾರೆ, ಏನು ಆರೋಪಗಳು ಮಾಡಿದ್ದಾರೆ. ಪ್ರೀತಮ್ ಗೌಡ ಸ್ವರೂಪ್ ವಿರುದ್ಧ ಏನೆಲ್ಲ ಆರೋಪವನ್ನ ಮಾಡಿದ್ದಾರೆ ಅಂತ ನೋಡಿದ್ರೆ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಹಾಸನ ಕ್ಷೇತ್ರ ಮಾತ್ರ, ಆತರ ನಗರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಕೆಲಸ ಆಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದ್ದಾವೆ, ಪಾಲಿಕೆಯಲ್ಲಿ ಏನೂ ಕೆಲಸ ಆಗ್ತಾ ಇಲ್ಲ ಅಂತ ಪ್ರೀತಮ್ ಗೌಡ್ರು ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇಲ್ಲ, ಜನರಿಗೆ ಪರದಾಡ್ತಾ ಇದ್ದಾರೆ, ಡೆತ್ ಸರ್ಟಿಫಿಕೇಟ್ಗೆ ಪರದಾಡ್ತಾ ಇದ್ದಾರೆ. ಹೀಗಾದ್ರೆ ಏನ್ ಮಾಡ್ಬೇಕು ಜನ? ಸ್ಥಳೀಯ ಶಾಸಕರು ಕೆಲಸ ಮಾಡೋದ್ರಲ್ಲಿ, ಅಭಿವೃದ್ಧಿ ಮಾಡಿಸೋದ್ರಲ್ಲಿ ಫೇಲ್ ಆಗಿದ್ದಾರೆ. ಮೊದಲು 3 ವರ್ಷ ಸುಮ್ಮನೆ ಇದ್ವಿ ಗ್ರೇಸ್ ಪೀರಿಯಡ್ ಅಂತ, ಬಟ್ ಇನ್ಮೇಲೆ ಸುಮ್ಮನೆ ಇರಕ್ಕಾಗಲ್ಲ, ಮುಗಿದೋಗಿದೆ ಆ ಒಂದು ಗ್ರೇಸ್ ಪೀರಿಯಡ್. ನಾವು ಸುಮ್ಮನೆ ಅಂತೂ ಕೂರಲ್ಲ, ಚೇರ್ ಹಾಕೊಂಡು ಕೆಲಸ ಮಾಡ್ಕೊಡಿ ಅಂತ ನಾವು ಕೂತ್ಕೋಬೇಕಾಗಿದೆ ಈಗ MLA ಹತ್ರ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಹೀಗಾಗಿ ಜನಸಾಮಾನ್ಯರು ಸಿಕ್ಕಾಪಟ್ಟೆ ಪರದಾಡ್ತಾ ಇದ್ದಾರೆ. ಜನಸಾಮಾನ್ಯರ ಕೆಲಸವನ್ನ ಮಾಡೋದಕ್ಕೆ ಶಾಸಕರು ಸ್ವರೂಪ್ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ ಅನ್ನೋದು ಪ್ರೀತಮ್ ಗೌಡ ಆರೋಪ. ಸೊ ಹಾಸನದಲ್ಲಿ ಮಾತಾಡ್ಬೇಕಾದ್ರೆ ಸ್ವರೂಪ್ ವಿರುದ್ಧ ಸಿಕ್ಕಾಪಟ್ಟೆ ಗುಡುಗಿದ್ದಾರೆ ಪ್ರೀತಮ್ ಗೌಡರು. ಇದು ಪ್ರೀತಮ್ ಗೌಡ ಅವರ ಒಂದು ವರ್ಷನ್ನು. ಇದಕ್ಕೆ ಸ್ವರೂಪ್ ತಿರುಗೇಟನ್ನ ಕೊಟ್ಟಿದ್ದಾರೆ, ಅವರೇನು ಸುಮ್ಮನೆ ಕೂತ್ಕೊಂಡಿಲ್ಲ ಹಾಲಿ MLAಗಳು. ಸೊ ಪ್ರೀತಮ್ ಗೌಡ ಆರೋಪಕ್ಕೆ ಸರಿಯಾಗಿನೇ ತಿರುಗೇಟನ್ನ ಕೊಟ್ಟಿದ್ದಾರೆ ಸ್ವರೂಪ್ ಪ್ರಕಾಶ್. ಸೊ ಏನು ಮಾಜಿ MLAಗಳಿಗೆ ಹಾಸನದಲ್ಲಿ ಆಗ್ತಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾಣಿಸ್ತಾ ಇಲ್ಲವೇನೋ, ಸುಮ್ಮನೆ ಆರೋಪ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಆರೋಪ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಎಷ್ಟು ಸಹಕಾರ ಕೊಡಬೇಕು ಅಷ್ಟು ಸಹಕಾರ ಕೊಡ್ತಾ ಇದ್ದೀವಿ, ಏನೆಲ್ಲ ಕೆಲಸ ಆಗಬೇಕು ಪಾಲಿಕೆ ವ್ಯಾಪ್ತಿಯಲ್ಲಿ ಆ ಕೆಲಸಗಳಾಗ್ತಾ ಇದ್ದಾವೆ. ಜೊತೆಗೆ ನಾನೇನು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿಲ್ಲಪ್ಪ, ನನ್ನ ಮನೆ ಹಾಸನದಲ್ಲೇ ಇದೆ, ಹಾಸನದಲ್ಲೇ ಇದ್ದೀನಿ, ಸ್ವಗೃಹ ಮತ್ತೆ ಕಚೇರಿಯಲ್ಲಿ ನಾನೇ ಇದ್ದು ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಪ್ರೀತಮ್ ಗೌಡ್ರಿಗೆ. ಮೈತ್ರಿ ಇರಬಾರ್ದು ಅಂತ ಕೆಲವರು ಆಸೆ ಪಡ್ತಾ ಇದ್ದಾರೆ. ಎಸ್ಪೆಷಲಿ ದಿಸ್ ಇಸ್ ದ ಇಂಪಾರ್ಟೆಂಟ್.
ಬಿಜೆಪಿ ಮತ್ತು JDS ನ ಮೈತ್ರಿ ಇರಬಾರ್ದು ಅಂತ ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ. ಸೊ ಮೈತ್ರಿ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಎಲ್ಲಿ ಟಿಕೆಟ್ ಸಿಗಲ್ಲ ಅನ್ನೋ ಭಯಕ್ಕೆ ಕೆಲವರು ಈ ರೀತಿಯಾಗಿ ವಿನಾಕಾರಣ ಆರೋಪವನ್ನ ಮಾಡ್ತಾ ಇದ್ದಾರೆ. ನಮ್ಮ ನಾಯಕರು ಏನು ಹೇಳ್ತಾರೆ ಅದನ್ನ ಮಾಡ್ಕೊಂಡು ಹೋಗ್ತೀವಿ, ಅದು ನಮ್ಮ ಕೆಲಸ. ನಮ್ಮ ಕ್ಷೇತ್ರದ ಜನಕ್ಕೆ ಏನು ಕೆಲಸ ಮಾಡಬೇಕು ಆ ಒಂದು ಕೆಲಸವನ್ನ ಮಾಡೋದು ನಮ್ಮ ಜವಾಬ್ದಾರಿ, ನಮ್ಮ ಕೆಲಸ ಅಂತ ಸ್ವರೂಪ್ ಪ್ರೀತಮ್ ಗೌಡ ಅವರ ಹೆಸರನ್ನ ಹೇಳದೆ ಟಾಂಗ್ ಕೊಟ್ಟಿದ್ದಾರೆ. ಇದು ಇಬ್ಬರ ನಡುವಿನ ಒಂದು ರೀತಿ ಎದುರೇಟು ವಾಕ್ ಸಮರಕ್ಕೆ ವಾಗ್ಯುದ್ಧಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಪ್ರೀತಮ್ ಗೌಡ ಏನ್ ಮಾತನಾಡಿದ್ರು, ಪ್ರೀತಮ್ ಗೌಡಗೆ ಸ್ವರೂಪ್ ಏನ್ ತಿರುಗೇಟ್ ಕೊಟ್ರು, ನೋಡೋಣ ಬನ್ನಿ ಏನ್ ಮಾತಾಡಿದ್ದಾರೆ ಅಂತ. ಏನಿಲ್ಲ, ನಾವು ಕೂಡ ಆಹ್ವಾನ ಮಾಡ್ತೀವಿ, ಬರ್ಲಿ ಅವರು ಕೂಡ ಕೆಲಸ ಮಾಡ್ಲಿ. ನಾವು ಕೂಡ ಪ್ರತಿನಿತ್ಯ, ನಾನೇನು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ದವನಲ್ಲ, ಪ್ರತಿನಿತ್ಯ ಹಾಸನಲ್ಲೇ ಇರ್ತೀನಿ. ನನ್ನ ಮನೆಯಲ್ಲೇ ಸ್ವಗೃಹದಲ್ಲೇ ಇಟ್ಕೊಂಡು ಮತ್ತು ನಗರ ಹೆಚ್ಚು ಆಸಕ್ತಿ ತೋರದೇ ಇರೋದು ಒಂದು ಕಾರಣ ಆಗ್ಬೋದು. ನಾನೀಗ ಯಾವುದೋ ಒಂದು ಗ್ರಾಮದಲ್ಲಿ ಅಥವಾ ಯಾವುದೋ ಒಂದು ಏರಿಯಾದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಯಾವುದು ಜಾತಿ ನೋಡ್ಲಿಲ್ಲ, ನನ್ನ ಧರ್ಮ ನೋಡ್ಲಿಲ್ಲ, ಪಕ್ಷ ನೋಡ್ಲಿಲ್ಲ. UGD ಸಮಸ್ಯೆ ಇದೆ ಅಂತ ಹೇಳಿದ್ರೆ UGD ಕೆಲಸ ಮಾಡ್ಸೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೆ. ನಮಗೆ ನೀರಿಲ್ಲ ಅಂತ ಹೇಳಿದ್ರೆ ಅಮೃತ್ ಯೋಜನೆಯಲ್ಲಿ ನೀರು ಹೆಂಗೆ ತರೋದು ಅಂತ ಹೇಳಿ ಅದಕ್ಕೆ ಅಡಿಷನಲ್ ಗ್ರಾಂಟ್ ಏನ್ ಬೇಕು ಅಂತ ಆ ಗ್ರಾಂಟ್ ಅನ್ನು ತರ ಅಂತ ಕೆಲಸ ಮಾಡ್ತಿದ್ದೆ. ಇಲ್ಲಿ ಆಸಕ್ತಿ ನಿರಾಸಕ್ತಿಗಿಂತ ಹೆಚ್ಚಾಗಿ ಬದ್ಧತೆ ಬೇಕು. ಆ ಬದ್ಧತೆ ಜನರು ಅಪೇಕ್ಷೆ ಪಡ್ತಾ ಇದ್ದಾರೆ, ಅದು ಪರಿಣಾಮಕಾರಿಯಾಗಿ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀವಿ. ಅಲ್ಲ, ಬೇಜಾರೇನಿಲ್ಲ. ರಾಜಕೀಯ ಮೇಲಾಟ ಆಗ್ಬಾರ್ದು, ಕೇವಲ ಇಲ್ಲಿ ಕೆಸರಚ್ಚ ಅಂತ ಕೆಲಸ ಮಾಡಬಾರ್ದು ಅಂತ ಹೇಳಿ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದೀನಿ. ಅಲ್ಲ, ನಂದು ಕೂಡ ಜವಾಬ್ದಾರಿ ಇದೆ ಅಂತ ಜವಾಬ್ದಾರಿ ಅರ್ಥಕೊಂಡು ಅವ್ರು ಮಾಡ್ಲಿ ಅಂತ ಅಪೇಕ್ಷೆ ಇದೆ. ಅವರಿಂದ ಆಗ್ಲಿಲ್ಲ ಅಂದ್ರೆ ಜನಸಾಮಾನ್ಯರಿಗೆ ಯಾರು ಒಬ್ರು ಸ್ಪಂದಿಸಲೇಬೇಕು. ಆ ಸ್ಪಂದಿಸಂತ ಕೆಲಸವನ್ನ ನಾನು ಮಾಡೋದ್ರ ಮೂಲಕ ಜನರಿಗೆ ಅಟ್ಲೀಸ್ಟ್ ಅದರಿಂದ ಒಂದು ಶಕ್ತಿ ಸಿಗ್ಲಿ ಅನ್ನೋಂಥದ್ದು ನಾನು ಕೇಳ್ತಾ ಇರೋಂಥದ್ದು. ಕಳೆದ ವಾರ ಯಾವುದೋ ಡೆಲಿವರಿ ಆಗಿದೆ, ನೀವು ಇವತ್ತು ಹೋಗಿ ಕಾರ್ಪೊರೇಷನ್ಗೆ, ಅಲ್ಲಿ ಕೇಳಿದ್ರೆ ಅದರ ಅಂಕಿಅಂಶ ಇರೋದಿಲ್ಲ. ಇದು ಸಮಸ್ಯೆ, ಇದು ಜನಸಾಮಾನ್ಯರ ಸಮಸ್ಯೆ ಅಂತೇಳಿ ಹೇಳ್ತಿರೋದು. ಒಂದು ಆಟೋ ಓಡಿಸೋಂಥವ್ರು ಅಥವಾ ದಿನಗೂಲಿ ನೌಕರ ಮಾಡ್ಕೊಂಡಿರೋಂಥವ್ರು ಒಂದು ಬರ್ತ್ ಸರ್ಟಿಫಿಕೇಟ್ ತಗೊಳ್ಳೋದು ಕೋರ್ಟಿಗೆ ಹೋಗಿ 5-6 ಸಾವಿರ ಖರ್ಚು ಮಾಡೋಂಥ ಪರಿಸ್ಥಿತಿ ಬರ್ಬೇಕಾ ಅನ್ನೋದಷ್ಟೇ ನನ್ನ ಪ್ರಶ್ನೆ. ಆಮೇಲೆ ಪಾಲಿಸಿ ಡಿಸಿಷನ್ ಮಾಡೋ ಅಂಥದ್ದು ಅಭಿವೃದ್ಧಿಗೆ ಹಣ ತರೋದಕ್ಕೆ ಆಡಳಿತ ಪಕ್ಷದಲ್ಲಿ ಇರಬೇಕು ಅಂತಿರುತ್ತೆ. ಆದರೆ ನಮ್ಮ ಸ್ಥಳೀಯ ಪ್ರದೇಶಗಳಿಗೆ ಬೇಕಾಗೋ ಅಂತ ಯಾವುದೇ ಪಾಲಿಸಿ ಡಿಸಿಷನ್ ಇರಲಿ ಪರಿಣಾಮಕಾರಿಯಾಗಿ ಮತ್ತೆ ಜನಸ್ನೇಹಿಯಾಗಿದ್ರೆ ಸರ್ಕಾರ ಒಪ್ಕೊಂಡು ಮಾಡೋ ಅಂತ ಕೆಲಸವನ್ನು ಮಾಡುತ್ತೆ, ಯಾವುದೇ ಸರ್ಕಾರ ಇರಲಿ. ಈಗ BJP ಸರ್ಕಾರ ಇದ್ದಾಗ ನಮ್ಮ ಜಿಲ್ಲೆಯಲ್ಲಿ 6 ಜನ JDS ಶಾಸಕರಿದ್ರು. ಅವ್ರು ಹೇಳಿದಂತ ಅನೇಕ ಕೆಲಸಗಳನ್ನ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅನುಷ್ಠಾನ ಮಾಡಿದೀವಿ. ಅನೇಕ ನೀರಾವರಿ ಯೋಜನೆಗಳು, ಬೇಲೂರಿನ ರಣಘಟ್ಟ ಇರ್ಬೋದು, ಅರಸೀಕೆರೆ ನೀರಾವರಿ ಯೋಜನೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತನ್ನ ಸಮಯದಲ್ಲಿ ಕೊಟ್ಟಿದ್ದು. ಏನಿಲ್ಲ, ನಾವು ಕೂಡ ಆಹ್ವಾನ ಮಾಡ್ತೀವಿ, ಬರ್ಲಿ ಅವರು ಕೂಡ ಕೆಲಸ ಮಾಡ್ಲಿ. ನಾವು ಕೂಡ ಪ್ರತಿನಿತ್ಯ, ನಾನೇನು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ದವನಲ್ಲ, ಪ್ರತಿನಿತ್ಯ ಹಾಸನಲ್ಲೇ ಇರ್ತೀನಿ. ನನ್ನ ಮನೆಯಲ್ಲೇ ಸ್ವಗೃಹದಲ್ಲೇ ಇಟ್ಕೊಂಡು ಮತ್ತು ನಗರ ಭಾಗದಲ್ಲಿ ನನ್ನ ಆಫೀಸ್ ಇದೆ, ತಾಲೂಕು ಆಫೀಸಲ್ಲಿ ಈಗ ಹೊಸದಾಗಿ ಪ್ರಜಾಸೌಧ ಏನಾಗಿದೆ ಅಲ್ಲೂ ಕೂಡ ಕಚೇರಿನ ತೆಗೆದಿರ್ತೀನಿ. ಪ್ರತಿನಿತ್ಯ ನಾವು ಸಾರ್ವಜನಿಕರ ಕೆಲಸದಲ್ಲಿ ಇರ್ತೀವಿ. ಏನೋ 1-2 ದಿನ ತಡೆ ಆಗ್ಬೋದು. ಇವತ್ತು ಕೂಡ ಕಾಮಗಾರಿಯನ್ನು ಶುರು ಮಾಡಿದ್ವಿ. ತಾವು ನೋಡಿದ್ರಿ, SBM ಕಾಲೋನಿಯಲ್ಲಿ ಓಡಾಡಕ್ಕೆ ಪರಿಸ್ಥಿತಿ ಇರಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾಂಕ್ರೀಟ್ ರಸ್ತೆ ಸೇರಿಸಿದೀವಿ. ನಾವು ಕೂಡ ಸಾರ್ವಜನಿಕವಾಗಿ ಕೆಲಸವನ್ನ ಮಾಡಕ್ ಬಂದಿದ್ದೀವಿ, ಖಂಡಿತ ಮಾಡ್ತೀವಿ. ಎಸ್, ಇದು ಆರಂಭ ಬಹುಶಃ. ಯಾಕಂದರೆ 3 ವರ್ಷ ಆಯಿತು, ಇನ್ನು 2 ವರ್ಷ ಮಾತ್ರ ಚುನಾವಣೆಗೆ ಟೈಮ್ ಇದೆ. ಸೊ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಮೊದಲಿಂದಲೂ ಕೂಡ ಈ ರೀತಿಯ ಸಂಘರ್ಷ ಇದ್ದೇ ಇದೆ, ಹಾಲಿ ವರ್ಸಸ್ ಮಾಜಿ MLAಗಳಿಗೆ. ಇದಾದ ನಂತರ ಇನ್ಮೇಲೆ ಅದು ಮೈಸೂರು ಜಿಲ್ಲೆ ಆಗಿರ್ಬೋದು, ಮಂಡ್ಯ ಜಿಲ್ಲೆ ಆಗಿರ್ಬೋದು, ರಾಮನಗರ, ಹಾಸನ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಅದರ ಜೊತೆಗೆ ಕೋಲಾರ, ಚಿಕ್ಕಬಳ್ಳಾಪುರ, ಈ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ BJP ಮತ್ತು JDS ಎರಡೂ ಪಕ್ಷಗಳು ಕೂಡ ಸ್ಟ್ರಾಂಗ್ ಇರ್ತಕ್ಕಂಥ ಕ್ಷೇತ್ರಗಳು ಸುಮಾರು ಒಂದು 20 ಕ್ಷೇತ್ರ ಸಿಗಬಹುದು. ಈ 20 ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಸಂಘರ್ಷಕ್ಕೆ ಸಾಕ್ಷಿ ಆಗಬಹುದು ಮುಂದಿನ ದಿನಗಳಲ್ಲಿ. ಯಾಕಂದರೆ ನಾಯಕರು ಮೈತ್ರಿ ಬಗ್ಗೆ ಒಲವನ್ನು ತೋರಿಸ್ತಾ ಇದ್ದಾರೆ, ಮೈತ್ರಿ ಆಗಲಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಮೈತ್ರಿ ಆದರೆ ಮಾತ್ರ ಕಾಂಗ್ರೆಸ್ಸನ್ನು ಬಗ್ಗು ಬಡಿಬಹುದು, ಕಾಂಗ್ರೆಸ್ಸನ್ನು ಸೋಲಿಸಬಹುದು ಅನ್ನೋ ಲೆಕ್ಕಾಚಾರ JDS ಮತ್ತು BJP ನಾಯಕರಿಗಿದೆ. ಆದರೆ ಸ್ಥಳೀಯ ಮಟ್ಟದ ಕಾರ್ಯಕರ್ತರು ಇದಕ್ಕೆ ಎಷ್ಟು ಒಪ್ತಾರೆ? ಯಾಕಂದರೆ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂದಮೇಲೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂದಮೇಲೆ ನಾಯಕರಿಗಿಂತ ಹೆಚ್ಚಾಗಿ ಜಗಳ, ಸಂಘರ್ಷ, ದ್ವೇಷ ಕಾರ್ಯಕರ್ತರಲ್ಲಿ ಇರುತ್ತೆ. ಅಷ್ಟು ಸುಲಭವಾಗಿ ಅವರು ಅದನ್ನೆಲ್ಲ ಮರೆತು ಒಂದಾಗಿ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಪಕ್ಷಕ್ಕೆ ಮತಗಳಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗಬಹುದು ಅನ್ನೋದನ್ನ ವೆಯ್ಟ್ ನೋಡೋಣ. ಇನ್ನು ಈ ರೀತಿಯ ಸುದ್ದಿಗಳು, ಈ ರೀತಿಯ ಸಂಘರ್ಷಗಳು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಅದೆಲ್ಲವೂ ಕೂಡ ನಿಮಗೆ
ತೋರಿಸುವಂಥ ಪ್ರಯತ್ನವನ್ನು ವಿಶ್ಲೇಷಣೆ ಮುಖಾಂತರ ನಿಮ್ಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ.